ನನಗೆ ಈ ಟ್ರೈಲರ್ ಟೀಸರ್ಗಳು ಕೆಲವು ಇಷ್ಟ ಆದರೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಅದು ಯಾವುದೇ ಭಾಷೆ ಆಗಿರಲಿ ನನಗೆ ಮ್ಯಾಟ್ರ್ ಆಗಲ್ಲ. ರೀಸೆಂಟಾಗಿ ಕನ್ನಡದಲ್ಲೂ ಕೆಲವು ಟ್ರೈಲರ್ಗಳು ಇಷ್ಟ ಆಗಿ ಅದ್ರ ಬಗ್ಗೆ ರಿವ್ಯೂ ಹಾಕಿದ್ದೆ. ಆ ವ್ಯೂಸ್ ನೋಡಿ ಜಿಗುಪ್ಸೆನೇ ಬಂದೋಯ್ತು ನನಗೆ. ನೀವು ನೋಡ್ತಿಲ್ಲ ಅಂತ ನಿಮ್ಮನ್ನು ಬ್ಲೇಮ್ ಮಾಡೋನು ನಾನಲ್ಲ. ಎಲ್ಲೋ ನಮ್ಮ ಫಿಲ್ಮ್ ಮೇಕರ್ಸ್ ಅವರ ಸಿನಿಮಾಗಳ ಸುತ್ತ ಒಂದು ಬಝ್ ಕ್ರಿಯೇಟ್ ಮಾಡೋದ್ರಲ್ಲಿ ಸೋಲ್ತಾ ಇದ್ದಾರೆ. ಈಗ ಫೈರ್ ಫ್ಲೈ ಅನ್ನೋ ಸಿನಿಮಾದ ಟ್ರೈಲರ್ನ ರಿವ್ಯೂ ಮಾಡಬೇಕಂತಲೇ ಇದ್ದೆ. ಬಟ್ ವ್ಯೂಸ್ ಬರಲ್ಲ ಗುರು. ನಮಗೂ ಒಂದು ಮೋಟಿವೇಶನ್ ಬೇಕಲ್ವಾ. ಸರಿ, ಅದು ಬಿಡಿ. ಈ ಟ್ರೈಲರ್ ರಿವ್ಯೂ ನೋಡಿ ಆದಮೇಲೆ ಅಟ್ಲೀಸ್ಟ್ ಆ ಫೈರ್ ಫ್ಲೈ ಸಿನಿಮಾದ ಟ್ರೈಲರ್ನ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಚೆನ್ನಾಗಿದೆ. ಓವರಾಲ್ ಕ್ರಾಫ್ಟ್ ನನಗೆ ತುಂಬ ಇಷ್ಟ ಆಯಿತು. ಹಿಟ್ 3 ಟ್ರೈಲರ್ ರಿವ್ಯೂ ಅಂತ ಹಾಕಿ ಇದೇನೋ ಕೊರ್ಕೊಂಡು ಕುಂತಿಯಲ್ಲ ಶಿವ ಅಂತ ಅಲ್ಲಿ ಯಾರೋ ಮನ್ಸಲ್ಲಿ ಬೈಕೋತವ್ರೆ. ಸಾರಿ ಬಾಸ್, ಈಗ ಶುರುವಾಗುತ್ತೆ ಅದು. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಹಿಟ್ 3 ಏನಿದೆ ಅದರಲ್ಲಿದ್ದ ಎಡಿಟಿಂಗ್ ಆ್ಯಂಡ್ ಕೆಲವು ಶಾರ್ಟ್ಸ್ಗಳು ನನ್ನ ಅಟೆನ್ಷನ್ ತೊಗೊಂಡಿತ್ತು. ಟೀಸರ್ ನೋಡಿದಾಗ ಅವನ ಅಜ್ಜಿ ಏನಿದು, ನಾನೇ ಅವರು ಇಂಥ ಘೋರವಾಗಿರೋ ಆ್ಯಕ್ಷನ್ ಸಿನಿಮಾ ಮಾಡ್ತವ್ರಲ್ಲ ಅನ್ನೋ ಒಂದು ಫೀಲ್ ಬಂದಿತ್ತು. ಒಂದು ಹೈ ಅನ್ನೋದಿತ್ತು ಇಡೀ ಟೀಸರ್ ತುಂಬ. ಸಿನಿಮಾಗೆ ಬೇಕಿದ್ದ ಹೈಪ್ನ, ಆ ಒಂದು ಬಸ್ನ ಅದು ತಗೊಂಡು ಬಂದಿತ್ತು. ಟ್ರೈಲರ್ ಕಟ್ನ ತುಂಬ ಬ್ಯಾಲೆನ್ಸ್ಡ್ ಆಗಿ ಇಟ್ಟಿದ್ದಾರೆ. ಯಾವುದನ್ನೂ ಜಾಸ್ತಿ ರಿವೀಲ್ ಮಾಡದೆ ಕೆಲವೊಂದನ್ನು ಬಿಟ್ಟು ಸ್ವಲ್ಪ ಟೀಸ್ ಮಾಡಿದ್ದಾರೆ ಅಷ್ಟೇ. ನೋಡೋರಿಗೆ ಅರ್ಜುನ್ ಸರ್ಕಾರ್ ಮೇಲೆ ಗ್ರೇ ಶೇಡ್ ಫೀಲ್ ಬರೋ ಥರ ಇಟ್ಟಿದ್ದಾರೆ. ಪ್ರೊಡಕ್ಷನ್ ಸ್ಕೇಲ್ ಹೇಗಿದೆ ಅಂತ ತೋರಿಸೋದಕ್ಕೆ ಕೆಲವೊಂದು ಆ್ಯಕ್ಷನ್ ಶಾರ್ಟ್ಸ್ನ ಹಾಕಿದ್ದಾರೆ. ಆ್ಯಂಡ್ ಎಸ್, ಲಾಸ್ಟಲ್ಲಿ ಸ್ವಲ್ಪ ಯುನೀಕ್ ಆಗಿ ಮಾಸ್ ಮೂಮೆಂಟ್ಸ್ನ ತಂದು ಎಂಡ್ ಮಾಡಿದ್ದಾರೆ. ಸ್ಟೋರಿ ಏನಿರ್ಬೋದು ಅಂತಂದರೆ, ಇಲ್ಲೊಂದು ಗುಂಪಿದೆ. ಆ ಗುಂಪಿಗೆ ಏನೋ ಒಂದು ಸ್ಟ್ರಾಂಗ್ ಮೋಟಿವ್ ಇದೆ. ಅವ್ರದ್ದೇ ಆದ ಸಿದ್ಧಾಂತಗಳನ್ನು ಹಾಕ್ಕೊಂಡು ಬದುಕ್ತಾ ಇರ್ಬೋದು ಅವರು. ಆ್ಯಂಡ್ ಅಂಥ ಒಂದು ಗುಂಪಿಂದ ಸಮಾಜದಲ್ಲಿ ಹಲವಾರು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಾಗ್ತಾ ಇರ್ಬೋದು. ಮೇಜರಾಗಿ ಪ್ರಾಣ ಹೋಗುವಂಥದ್ದು. ಸೊ ಅಂಥವ್ರನ್ನ ಹಿಡಿಯೋದಕ್ಕೆ ಹಿಂದೆ ಬೀಳೋ ಅರ್ಜುನ್ ಸರ್ಕಾರ್ ಅವ್ರನ್ನ ಹುಡುಕಿ ಅವರೊಳಗೆ ಇದ್ದು ಅವ್ರನ್ನ ಫೇಸ್ ಮಾಡಿ ಅವ್ರು ಯಾರು, ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದರ ಹಿಂದೆ ಕತೆ ಸಾಗ್ಬೋದು. ಪ್ಲಾಟ್ ಸ್ವಲ್ಪ ಫೆಮಿಲಿಯರ್ ಅನಿಸಿದ್ರು ಕೂಡ ಟ್ರೀಟ್ಮೆಂಟ್ ಡಿಫ್ರೆಂಟ್ ಆಗಿರ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಸೊ ಆ ಟ್ರೀಟ್ಮೆಂಟ್ಗೆ ಮೇಜರ್ ಆಗಿ ಇವರು ಯೂಸ್ ಮಾಡ್ಕೊಂಡಿರೋದು ಬಂದು ಈ ಬ್ರೂಟಲ್ ಆ್ಯಕ್ಷನ್ ಪೀಸಸ್ನ. ಅಗೇನ್ ಇನ್ನೊಂದು ಮೋಸ್ಟ್ ವೈಲೆಂಟ್ ಸಿನಿಮಾ ಇದಾಗತ್ತಾ ಅಂತ ನೋಡಬೇಕಿದೆ. ಹಾಗೆಯೇ ಅರ್ಜುನ್ ಸರ್ಕಾರ್ ಕ್ಯಾರೆಕ್ಟರ್ಗೆ ಒಂದು ಸ್ಟ್ರಾಂಗ್ ಎಮೋಷನಲ್ ಕಾನ್ಫ್ಲಿಕ್ಟ್ ಇಲ್ಲಿರೋ ಥರ ಇದೆ. ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ ಕೂಡ ಇರ್ಬೋದು ಗುರು. ದೆನ್ ಅದು ಬಿಟ್ಟರೆ ಹೀರೋಯಿನ್ ಕೂಡ ಇದ್ದಾರೆ. ಗೊತ್ತಿಲ್ಲ ಅದೆಷ್ಟು ವರ್ಕ್ ಆಗುತ್ತೆ ಅಂತ ಇಲ್ಲಿ ನೋಡುವ ಸಿನಿಮಾದಲ್ಲಿ. ಒಂದಂತೂ ಕ್ಲಾರಿಟಿ ಸಿಕ್ತು ನನಗೆ ಈ ಟ್ರೈಲರಿಂದ. ಏನಂದರೆ, ಹಿಂದಿನ ಹಿಟ್ ಸಿನಿಮಾಗಳು ಹೂ ಡನ್ ಇಟ್ ಅನ್ನೋದರ ಹಿಂದೆ ಹೋಗುತ್ತೆ. ಆದರೆ ಇಲ್ಲಿ ವೈ ಡನ್ ಇಟ್ ಅನ್ನೋದರ ಕಡೆ ಹೋಗ್ಬೋದು ಅಂತ ಅನಿಸುತ್ತೆ. ಅಂದರೆ ಹಿಟ್ 1 ಆ್ಯಂಡ್ 2 ಯಾರು ಮಾಡ್ತಾ ಇದ್ದಾರೆ ಅಥವಾ ಮಾಡಿದ್ದು ಅನ್ನೋದರ ಹಿಂದೆ ಸಿನಿಮಾ ಇತ್ತು. ಆದರೆ ಇಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೋರ್ ಪಾಯಿಂಟ್ ಆಗಿರುತ್ತೆ ಅಂತ ಅನಿಸುತ್ತೆ. ಟ್ರೈಲರ್ ನೋಡಿದಾಗ ಎಲ್ಲೋ ಒಂದು ಕಡೆ ಸಿನಿಮಾದಲ್ಲಿ ಏನಾದರೂ ಇನ್ವೆಸ್ಟಿಗೇಷನ್ ಎಪಿಸೋಡ್ಸ್ನ ಆ್ಯಕ್ಷನ್ ಎಪಿಸೋಡ್ಸ್ ಓವರ್ ಶ್ಯಾಡೋ ಮಾಡಿಬಿಡುತ್ತಾ ಅನ್ನೋ ಒಂದು ಡೌಟ್ ಬಂತು. ಹೇಗಾದರೂ ಇರಲಿ, ಅದು ಡೈರೆಕ್ಟರ್ ಅವರ ನರೇಟಿವ್ ಅಪ್ರೋಚ್. ಬಟ್ ಅದು ಥಿಯೇಟರ್ನಲ್ಲಿ ಕೂತ್ಕೊಂಡು ಸಿನಿಮಾ ನೋಡುವಾಗ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡಲಿ ಅಂತ ಹೇಳುವೆ. ಇನ್ನು ಕನ್ನಡ ಡಬ್ಬಿಂಗ್ ಟ್ರೈಲರ್ನಲ್ಲಿ ಡೀಸೆಂಟ್ ಆಗಿತ್ತು. ಡೀಸೆಂಟ್ ಅಂತ ಯಾಕೆ ಅನ್ನಿಸ್ತಾ ಇದೆ ಅಂತಂದರೆ, ಈ ಸಲ ನಾನಿ ಅವರ ವಾಯ್ಸ್ಗೆ AI ಟಚ್ ಕೊಟ್ಟು ಡಬ್ ಮಾಡಿದ್ದಾರೆ. ನಾನಿ ಅವರ ವಾಯ್ಸ್ನಲ್ಲಿ ಸಿನಿಮಾಗಳನ್ನು ನೋಡಿದ್ದೀನಿ. ಕನ್ನಡದಲ್ಲಿ ಡಬ್ ಆದಾಗ ಆ ಸಿನಿಮಾಗಳ ವಾಯ್ಸ್ ಸ್ವಲ್ಪ ಕೇಳಿರೋದ್ರಿಂದ ಸಡನ್ನಾಗಿ AI ಯೂಸ್ ಮಾಡಿಕೊಂಡು ಡಬ್ ಮಾಡಿದ್ದು ಕನ್ನಡಕ್ಕೆ ಮೇ ಬಿ ಟೈಮ್ ಹಿಡಿಬೋದು ಅಡ್ಜಸ್ಟ್ ಆಗೋದಕ್ಕೆ. ಬಟ್ ಅದಷ್ಟು ವರ್ಕ್ ಆಗುತ್ತಾ ಅನ್ನೋದು ಸ್ವಲ್ಪ ಡೌಟ್ ಇದೆ ನನಗೆ. ನೋಡುವ ಸಿನಿಮಾದಲ್ಲಿ ಈ ಥರ ಇರುತ್ತಾ ಅಥವಾ ಬೇರೆ ಥರ ಇರುತ್ತಾ ಅಂತ. ಓವರಾಲ್ ಆಗಿ ಹೇಳಬೇಕಂದ್ರೆ ಟ್ರೈಲರ್ ಡೀಸೆಂಟ್ ಆಗಿದೆ. ತೀರಾ ಅನ್ನೆಸೆಸರಿ ಹೈಪ್ ಹುಟ್ಟಿಸೋ ಥರನೂ ಇಲ್ಲ, ತೀರಾ ಸಿಂಪಲ್ ಆಗಿನೂ ಇಲ್ಲ. ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಕಾಣಿಸ್ತು ಟ್ರೈಲರಲ್ಲಿ. ಸೊ ಇದಿಷ್ಟು ನನಗೆ ಹಿಟ್ 3 ಟ್ರೈಲರ್ನ ನೋಡಿ ಹೇಳಬೇಕು ಅಂದ್ಕೊಂಡಿದ್ದ ವಿಚಾರಗಳು. ನಿಮಗೆ ಈ ಟ್ರೈಲರ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.